ಕೇಂದ್ರ ಸರ್ಕಾರದ ಏಕ್ ಪೇಡ್ ಮಾ ಕೆ ನಾಮ್ ಯೋಜನೆಯಡಿ ತಾಯಿ ಹೆಸರಿನಲ್ಲಿ ಮಕ್ಕಳು ಒಂದು ಸಸಿ ನೆಡುವ ಅಭಿಯಾನದಡಿ ವಿಜಯಪುರ ಜಿಲ್ಲೆಯ ಶಾಲಾ ಮಕ್ಕಳು ಸಸಿ ನೆಡುವುದು ಹಾಗೂ ಅವುಗಳ ಪೋಷಣೆಯಲ್ಲಿ ತೊಡಗಿದ್ದಾರೆ. ಜಿಲ್ಲೆಯ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಶಾಲಾ ಮಕ್ಕಳು ಈ ಅಭಿಯಾನ ಮುಂದುವರೆಸಿದ್ದು, ಸಸಿ ನೆಟ್ಟ ನಂತರ ಮಕ್ಕಳು ಫೋಟೋ ತೆಗೆದು ಅಪ್ಲೋಡ್ ಮಾಡುತ್ತಿದ್ದಾರೆ. ಬಿಡುವಿನ ಸಮಯದಲ್ಲಿ ಸಸಿಗಳಿಗೆ ನೀರೆರೆದು ಪೋಷಿಸುತ್ತಿರುವುದು ಕಂಡುಬರುತ್ತಿದೆ. ಹಸಿರೀಕರಣ ಹೆಚ್ಚಿಸಲು ಮತ್ತು ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಲು ಅಭಿಯಾನ ಪರಿಣಾಮಕಾರಿ ಯಶಸ್ಸು ಕಂಡಿದೆ. ಹುಣಸೆ, ತೆಂಗು, ಕರಿಬೇವು, ನುಗ್ಗೆಕಾಯಿ, ಪೇರಲೆ, ಸೀತಾಫಲ ಸೇರಿದಂತೆ ವಿವಿಧ ರೀತಿಯ ಸಸಿಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ 5,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಗಿದ್ದು, ಈ ಮೂಲಕ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ವಿನಾಯಕ ಕಾಳೆ, ನಮ್ಮ ಶಾಲೆ ಆವರಣದಲ್ಲಿ 500ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಗಿದೆ. ಅವುಗಳಲ್ಲಿ ಹಣ್ಣಿನ ಗಿಡಗಳು ಹೆಚ್ಚಿವೆ. ಇದರಿಂದ ಶಾಲಾ ಆವರಣದ ಪರಿಸರ ತಂಪಾಗಿದ್ದು ಶುದ್ಧ ಗಾಳಿ ಸಿಗುತ್ತಿದೆ ಎಂದರು. ಗಿಡಗಳಿಗೆ ಬೇಕಾದ ಮೂಲ ಸೌಕರ್ಯ ನೀರು ಗೊಬ್ಬರ ಎಲ್ಲ ಪೋಷಕಾಂಶವನ್ನು ನಾವು ಗಿಡಗಳಿಗೆ ಕೊಟ್ಟಿದ್ದರ ಪರಿಣಾಮವಾಗಿ ಇಂದು ನಮ್ಮ ಶಾಲೆಯಲ್ಲಿ ಗಿಡಗಳು ಬಹಳ ಚೆನ್ನಾಗಿ ಬೆಳೆದಿವೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಪ್ರಾಂಶುಪಾಲ ಸತೀಶ್ ಸಜ್ಜನ್ನ, ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಶಾಲಾ ಶಿಕ್ಷಕರು ಸಹ ಗಿಡ ಮರಗಳ ಪೋಷಣೆಯಲ್ಲಿ ತೊಡಗಿರುವುದು ಸಂತಸದ ಸಂಗತಿ ಎಂದರು. ಅವುಗಳನ್ನು ಪೋಷಣೆ ಮಾಡಿ ಬೆಳೆಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೀಗೆ ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳು ನಮ್ಮ ಕ್ಯಾಂಪಸ್ನಲ್ಲಿ ಇದೆ. ಇದರಿಂದ ಶಾಲೆಯಲ್ಲಿ ಶುದ್ಧ ಗಾಳಿಯ ವಾತಾವರಣ ಮತ್ತು ಹಸಿರು ಒಂದು ಕ್ಯಾಂಪಸ್ ಆಗಿ ಪರಿವರ್ತನೆ ಮಾಡುವಲ್ಲಿ ಅದು ಕಾರಣ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ವಿಜಯಪುರ ರಕ್ಷಣಾಧಿಕಾರಿ ಮಲ್ಲಿನಾಥ ಕುಸನಾಲ್, ಜಿಲ್ಲೆಯಾದ್ಯಂತ ಇದುವರೆಗೂ 7-8 ಸಾವಿರ ಸಸಿಗಳನ್ನು ನೆಡಲಾಗಿದ್ದು, ಇಂಡಿ ತಾಲೂಕು ಪ್ರಥಮ ಸ್ಥಾನ ಪಡೆದಿದೆ. ಮಕ್ಕಳಲ್ಲಿ ಪರಿಸರ ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಜಿಲ್ಲೆಯನ್ನು ಸಂಪೂರ್ಣ ಹಸಿರನ್ನಾಗಿಸುವ ಉದ್ದೇಶ ಇದಾಗಿದೆ ಎಂದು ಹೇಳಿದರು. ಫಂಕ್ಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಡಿ ನಮ್ಮ ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರು ವಲಯಾಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಸಂಗಾಲಕ್ ಅಂತೇಳಿ ಇಂಡಿ ವಲಯಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲೇ ಹೈಯೆಸ್ಟ್ ಆ ತಾಲೂಕಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ.